ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ನ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನನ್ನ ಬಗ್ಗೆ ಇಂಟ್ರಡಕ್ಷನ್ ಕೊಡೋಕ್ಕಿಂತ ಮುಂಚೆ ನಾನು ನನ್ನ ಚಾನಲ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಹೆಸರು ಬಂದು ನಮ್ರತಾಸ್ ಪ್ಯಾಷನ್ ಅಂತ ಹೇಳಿ. ಸೊ ನನ್ನ ಚಾನಲಲ್ಲಿ ಏನೆಲ್ಲ ಕಂಟೆಂಟ್ಸ್ ಇರುತ್ತೆ ಅಂತ ಹೇಳೋದಾದರೆ, ವ್ಲಾಗ್ಸ್ ಆಗಿರ್ಬೋದು, ಸ್ಕಿನ್ ಕೇರ್, ಮೇಕಪ್, ಟ್ರಾವೆಲ್, ಫುಡ್, ಸೊ ಲೈಫ್ ಸ್ಟೈಲ್, ಸೊ ವುಮೆನ್ಸ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯಗಳು ಬಗ್ಗೆ ನಾನು ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದೊಂದು ನನ್ನ ಒಂದು ಚಾನಲ್ಲು. ಸೊ ನಮ್ರತಾಸ್ ಪ್ಯಾಷನ್ ಅನ್ನೋದು ನನ್ನ ಒಂದು ಪುಟ್ಟ ಚಾನಲ್ ಅಂತಲೇ ಹೇಳ್ಬೋದು. ಈಗ ನಾನು ಈ ಒಂದು ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಚಾನಲ್ ಇಂಟ್ರಡಕ್ಷನ್. ಸೊ ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹೆಸರು ಬಂದು ನಮ್ರತ. ನನ್ನ ಒಂದು ಹೆಸರಲ್ಲೇ ನಾನು ನನ್ನ ಚಾನಲ್ನ ಹೆಸರು ಇಕ್ಕಿದ್ದೀನಿ, ನಮ್ರತಾಸ್ ಪ್ಯಾಷನ್ ಅಂತ ಹೇಳಿ. ನಾನು ಆಗಲೇ ಹೇಳ್ದಂಗೆ ನನ್ನ ಚಾನಲಲ್ಲಿ ಕಂಪ್ಲೀಟ್ ವುಮೆನ್ಸ್ಗೆ ಸಂಬಂಧಪಟ್ಟಿರೋ ಬಗ್ಗೆ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಸ್ ಕೂಡ ಇರುತ್ತೆ. ಹಾಗೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸೊ ನನ್ನ ಅಂದರೆ ನನಗೆ ಮದುವೆ ಆಗಿದೆಯಾ ಇಲ್ವಾ, ಸಿಂಗಲ, ಮ್ಯಾರಿಡ್ ಅಂತ ಕೇಳೋದಾದರೆ ನನಗೆ ಮದುವೆ ಆಗಿದೆ. ಮದುವೆ ಆಗಿ ನನಗೆ 10 years ಓಲ್ಡ್ ಬಾಯ್ ಕಿಡ್ ಕೂಡ ಇದ್ದಾನೆ ನನಗೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಂಪ್ಲೀಟಲ್ಲಿ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋ ಅಂಥದ್ದು. ಸೊ ನಾವು ಮನೇಲಿ ಯಾವ ಒಂದು ಭಾಷೆ ಮಾತಾಡ್ತೀವಿ ಅಂತ ಹೇಳೋದಾದರೆ ನಾನು ತೆಲುಗು ಮಾತಾಡೋದು ನಾವು ಮನೆಯಲ್ಲಿ. ಸೊ ಕೇಳ್ಬೋದು ತುಂಬ ಜನ, ಯಾಕೆ ನೀವು ತೆಲುಗು ಮಾತಾಡೋದ್ರಿಂದ ತೆಲುಗಲ್ಲಿ ಯಾಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ಅಂತ ಕೇಳೋದಾದರೆ, ಕನ್ನಡದಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅಂತ ಹೇಳೋದಾದರೆ, ಕನ್ನಡ ನಾವು ಮನೇಲಿ ಮಾತಾಡೋದು ತೆಲುಗು ಆಗಿರ್ಬೋದು, ಬಟ್ ಕನ್ನಡ ಅಂದರೆ ನನಗೆ ಇವಾಗಿಂದನೇ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ತುಂಬಾ ಪ್ರೀತಿ, ಒಂಥರ ಅಭಿಮಾನಿ ಅಂತಲೇ ಹೇಳ್ಬೋದು ಕನ್ನಡಕ್ಕೆ. ನನಗೆ ತುಂಬ ಇಷ್ಟ ಕನ್ನಡ ಭಾಷೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಏನಾದರೂ ಓಪನ್ ಮಾಡಿದ್ರೆ ಕಂಪ್ಲೀಟ್ ನಾನು ಕನ್ನಡದಲ್ಲೇ ನಾನು ವೀಡಿಯೋಸ್ನ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ಕನ್ನಡದಲ್ಲೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಮ್ಮ ಕನ್ನಡಿಗರು ಎಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಯಾಕಂದರೆ ನಾನು ಈಗ ಹೊಸದಾಗಿ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕನ್ನಡಿಗರು ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತೀರ ಅಂತ ನಾನು ನಂಬಿದ್ದೀನಿ. ಸೊ ಸಪೋರ್ಟ್ ಮಾಡೇ ಮಾಡ್ತೀರ ನನಗೆ ಗೊತ್ತು. ಸೊ ನಾನು ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕಂದ್ರೆ ಫಸ್ಟ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಸಬ್ಸ್ಕ್ರೈಬ್ ಮಾಡಿದ್ದೆ ಆದಮೇಲೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಆಲ್ ಅಂತ ಇರುತ್ತಲ್ಲ, ಆ ಒಂದು ಬೆಲ್ ಐಕನ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಆಲ್ ಅಂತ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ವಿಡಿಯೋನ ನೀವು ತಕ್ಷಣ ನೋಡ್ಬೋದು. ನೀವು ಬರೀ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ ಬರೋಲ್ಲ. ಸೊ ನನ್ನ ವಿಡಿಯೋ ನೋಡೋಕ್ಕೂ ನಿಮಗೆ ಸಿಗೋದಿಲ್ಲ. ಯಾಕಂದರೆ ನೀವು ಹೊಸದಾಗಿ ಚಾನಲ್ನ ಓಪನ್ ಮಾಡೋದ್ರಿಂದ ಸೊ ನಿಮಗೆ ಬೇಗ ನಾನು ಚಾನಲ್ ವೀಡಿಯೋಸ್ನ ಹಾಕಿದ ತಕ್ಷಣ ನಿಮಗೆ ಬರೋದಿಲ್ಲ. ಸೊ ತುಂಬ ಹಳೆಯದಾಗಿದ್ದರೆ ನನ್ನ ಚಾನಲ್ ವೀಡಿಯೋಸ್ ನಾನು ಏನೇ ಹಾಕಿದ್ರು ನಿಮಗೆ ಬರ್ತಾಯಿತ್ತು. ಸೊ ಹಾಗಾಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳೋದನ್ನ ಮರಿಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡೋಕ್ಕೆ ಶುರು ಮಾಡಿ. ಹಾಗೆ ಪಕ್ಕದಲ್ಲಿ ಆಲ್ ಅಂತ ಇರೋಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆದ ನಂತರ ನಾನು ಯಾವಾಗ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳೋದಾದರೆ, ಸೊ ನಾನು 2 days ಒನ್ಸ್ ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಇಷ್ಟು ವೀಡಿಯೋಸ್ ನಾನು ಆಗಲೇ ಹೇಳ್ದಂಗೆ ನನ್ನ ಒಂದು ಚಾನಲಲ್ಲಿ ಕಂಪ್ಲೀಟ್ ವುಮೆನ್ಸ್ಗೆ ಸಂಬಂಧಪಟ್ಟಿರುವಂಥ ವಿಷಯಗಳೇ ಇರುತ್ತೆ. ಆದಷ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂದ್ರೆ ನೀವೆಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೋಬೇಕಾಗತ್ತೆ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಿಮಗೆ ನಾನು ಕೊಟ್ಟಿದ್ದೀನಿ. ಸೊ ನನ್ನ ಬಗ್ಗೆ ಕಂಪ್ಲೀಟ್ ನಿಮಗೆ ಹೇಳಿದ್ದೀನಿ. ನಿಮ್ಗೆ ಇನ್ನೂ ನನ್ನ ಬಗ್ಗೆ ಏನಾದರೂ ನೀವು ತಿಳ್ಕೊಬೇಕು ಅಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಕಮೆಂಟ್ ಮೂಲಕ ನಿಮಗೆ ಉತ್ತರ ಕೊಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನನ್ನ ಇಂಟ್ರೊಡಕ್ಷನ್ ನಾನು ಎಲ್ಲೇ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.